ಮೂರು ಭಾಷೆಗಳ ಸುತ್ತ ಮೇನ್ ಪರ್ಪಸ್ ಉದ್ದೇಶ ಅಂದರೆ ಮೂರು ಭಾಷೆ ಬರಬೇಕು. ಮೊದಲು ಮಾತೃಭಾಷೆ ಜನ್ಮದಿಂದ ಅಂದರೆ ತಾಯಿಯಿಂದ ಬಂದ ಭಾಷೆ. ಈ ಮಾತೃಭಾಷೆ ಬಹಳ ಮಹತ್ವದ್ದು. ಇನ್ನೊಂದು ದ್ವಿತೀಯ ಭಾಷೆ ಇಂಗ್ಲಿಷ್. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಪ್ರತಿಯೊಂದು ಕಡೆಗೆ ಸ್ಪರ್ಧಿಸಬೇಕಾದ್ರೆ ನಮಗೆ ಇಂಗ್ಲೀಷ್ ಬೇಕು. ಇನ್ನೊಂದು ಭಾಷೆನ ಹಿಂದಿ, ನಮ್ಮ ರಾಷ್ಟ್ರೀಯ ಭಾಷೆಯಾಗಿ ತಗೋಬೋದು ಹಿಂದಿಯನ್ನು. ಆದ್ದರಿಂದ ತ್ರಿಭಾಷಾ ಸೂತ್ರದಲ್ಲಿ ಮುಖ್ಯವಾಗಿ ತಿಳಿಸೋದೇನೆಂದರೆ ನಮ್ಮ ಕನ್ನಡದಲ್ಲಿ ಪ್ರತಿಯೊಬ್ಬರು ಕನ್ನಡವನ್ನು ಕಲಿಬೇಕು, ಕನ್ನಡದಂತೆ ಬಾಳಬೇಕು. ಏಕೆಂದರೆ ಕನ್ನಡ ಕಲಿಯೋದರಿಂದ ಕನ್ನಡದಲ್ಲಿ ನಾವು ಉದ್ಯೋಗವನ್ನು ಮಾಡಬಹುದು. ಉದ್ಯೋಗ ಮಾಡುವುದರ ಜೊತೆಗೆ ನಾವು ಜನರ ಜೊತೆಗೆ ಸೌಹಾರ್ದನೆ, ಸಹಕಾರ, ಸಮನ್ವಯ ಮಾಡಲು ಅಥವಾ ಸಂಭಾಷಣೆ ಮಾಡಲು ನಮಗೆ ಕನ್ನಡ ಮಹತ್ವವಾಗುತ್ತದೆ. ಕನ್ನಡದ ಮೂಲಕ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು, ಭಿನ್ನಾಭಿಪ್ರಾಯಗಳನ್ನ, ನಮ್ಮ ಸಮಸ್ಯೆಗೆ ಸಂಬಂಧಿಸಿದಂಥ ಚರ್ಚೆಗಳನ್ನು ಅಥವಾ ನ್ಯಾಯಸಮ್ಮತವಾಗಿ ಪಡೆತಕ್ಕಂಥ ಕಾನೂನಿನಲ್ಲಿ ಪಡೆತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ನಮಗೆ ಕನ್ನಡ ಮಹತ್ವವಾಗುತ್ತೆ. ಕನ್ನಡದ ಮೂಲಕ ನಾವು ಏನು ಮಾತಾಡ್ತೀವಿ ಅದು ಬೇರೆ ವ್ಯಕ್ತಿಗಳಿಗೆ ಸ್ಪಷ್ಟವಾಗುತ್ತೆ. ಆದ್ದರಿಂದ ಕನ್ನಡ ನಮಗೆ ಹೆಮ್ಮೆ ಆಗುತ್ತೆ. ಕನ್ನಡವೇ ನಮ್ಮ ಅಮ್ಮ, ಕನ್ನಡವೇ ನಮ್ಮ ತಾಯಿ ಅಂತ ಹೇಳ್ಬೋದು. ಮತ್ತು ಹಿಂದಿ, ನಮ್ಮ ದೇಶದಲ್ಲಿ ಕನ್ನಡಕ್ಕೆ, ಹಿಂದಿಗೆ ಮತ್ತು ಇತರೆ ಭಾಷೆಗಳಿಗೆ ಮಹತ್ವವನ್ನು ನೀಡಲಾಗಿದೆ. ನಾವು ಕನ್ನಡವನ್ನು ಬಿಟ್ಟು ಮಹಾರಾಷ್ಟ್ರ, ತೆಲಂಗಾಣ, ಒರಿಸ್ಸಾ, ರಾಜಸ್ಥಾನ, ಬೇರೆ ಅದರ್ ಕಂಟ್ರಿ, ಜಮ್ಮು ಆ್ಯಂಡ್ ಕಾಶ್ಮೀರ ಇಂತಹ ಒಂದು ಕೇಂದ್ರಾಡಳಿತ ಪ್ರದೇಶ, ಸ್ಟೇಟ್ಗಳು, ರಾಜ್ಯಗಳಿಗೆ ಹೋದರೆ ಅಲ್ಲಿ ನಮಗೆ ಮಹತ್ವವಾಗಿ ಹಿಂದಿ ಭಾಷೆ ಬರಬೇಕಾಗುತ್ತೆ. ಹಿಂದಿ ಭಾಷೆ ಇದ್ದರೆ ಮಾತ್ರ ನಮ್ಮ ವ್ಯವಹಾರಿಕ ಜ್ಞಾನವನ್ನು ನಾವು ಹಂಚಿಕೊಂಡು ನಾವು ನಮ್ಮ ಪ್ರಯಾಣದಲ್ಲಾದರೂ ಸುಖಕರವಾಗಿ ಅಲ್ಲಿ ಜೀವನ ನಡೆಸೋದಕ್ಕೆ ನಮಗೆ ಹಿಂದಿ ಭಾಷೆ ನಮಗೆ ಮಹತ್ವ ನೀಡುತ್ತದೆ. ಮತ್ತು ಹಿಂದಿ ಭಾಷೆ ಜೊತೆಗೆ ಇತರ ಭಾಷೆಗಳು ಬಂದರೂ ಕೂಡ ಮನುಷ್ಯನಲ್ಲಿರುವ ವ್ಯಕ್ತಿತ್ವ, ಗೌರವ, ವಿಕಸನ ಹೆಚ್ಚಾಗುವುದರ ಜೊತೆಗೆ ಬೌದ್ಧಿಕ ಮಟ್ಟ ಬೆಳೆದಿದೆ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಭಾಷೆ ಆದ ಇಂಗ್ಲಿಷ್. ಎವ್ರಿ ಒನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಯಿತು, ಪ್ರಿಂಟ್ ಮೀಡಿಯಾ ಆಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಅತಿ ಹೆಚ್ಚು ಮಾಧ್ಯಮಗಳಲ್ಲಿ ಇಂಗ್ಲೀಷಲ್ಲಿ ನಾವು ನೋಡ್ತಕ್ಕಂಥ ಪ್ರತಿಯೊಂದು ಸೆಲ್ ಫೋನ್ ಆಯಿತು ನೋಡಿದ್ರೆ ಕೂಡ ಇಂಗ್ಲೀಷಲ್ಲೇ ಬರುತ್ತೆ. ಬೇರೆ ಒಂದು ಯಾವುದೇ ಒಂದು ಪ್ರೊಡಕ್ಷನ್ ಸಂಬಂಧಪಟ್ಟಂಥ ಒಂದು ಇಕ್ವಿಪ್ಮೆಂಟ್ ಆಯಿತು, ಮಷಿನರೀಸ್ ಆಯಿತು, ಪ್ರತಿಯೊಂದು ಇಂಗ್ಲೀಷಲ್ಲಿ ಇರುತ್ತೆ. ಇಂಗ್ಲೀಷ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರೋದ್ರಿಂದ ನಾವು ಯುನೈಟೆಡ್ ಕಿಂಗ್ಡಮ್, ರಷ್ಯಾ, ಅಮೇರಿಕಾ, ಫ್ರಾನ್ಸ್ ಇತರೆ ದೇಶಗಳಿಗೆ ಓದಿವೆ. ಅಲ್ಲಿ ನಮ್ಮ ಮಹತ್ವವಾಗಿ ಇಂಗ್ಲೀಷ್ ಬರುವುದರಿಂದ ನಾವು ಸುಲಭವಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಮ್ಮ ಜ್ಞಾನವನ್ನು, ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಇತರ ಜೊತೆಗೆ ಹಂಚ್ಕೋಬಹುದು. ಅಲ್ಲಿ ಇರ್ತಕ್ಕಂಥ ಒಂದು ಇನೋವೇಷನ್ ಮಾಡಿ ನಮ್ಮ ಹೆಸರನ್ನು ಕೂಡ ದೇಶಗಳಲ್ಲಿ, ವಿದೇಶಗಳಲ್ಲಿ ಪ್ರಸ್ತುತಪಡಿಸಬಹುದು. ಒಬ್ಬ ವ್ಯಕ್ತಿ ಇಂಗ್ಲೀಷ್ ಬಂದರೆ ನಿರ್ಭಯವಾಗಿ ಇಡೀ ದೇಶವನ್ನು ಸುತ್ತಿ ಬರಬಹುದು ಅಂತ ಹೇಳ್ತಾ 4 ಮಾತುಗಳನ್ನು ಧನ್ಯವಾದ ವಿರಾಮ.